ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದು ಕಲಿಯಬೇಕು, ಏಕೆಂದರೆ ಅಲ್ಲಿ ಯಾರು ಯಾರಿಗೂ ಆಗಲ್ಲ. ಈ ಮಾತು ನಿಜ ನೋಡಿ ಸ್ನೇಹಿತರೆ, 100ಕ್ಕೆ 100 ನಿಜ. ಯಾಕೆ ಅರಿತು ಬಾಳುವುದಕ್ಕಿಂತ ಮರೆತು ಬಾಳಬೇಕು. ಮರೆತು ಬಾಳಿದ್ರೆ ಕಲಿಬೇಕು. ಮರೆತು ಬಾಳೋದು ಕಲಿಬೇಕು. ಮರೆತು ಬಾಳ ಕಲಿತ್ರೆ ಯಾರು ಯಾರಿಗೂ ಆಗಲ್ಲ ಜೀವನದಾಗ. ಹಿಂಗೈತ್ರಿ. ಟೈಮ್ ಈಗ 11:30 ಆಗೈತೆ. ಇದು ನಿನ್ನೆ ಲಾಗ್ ಆಗಿರ್ತೈತೆ. ನಾನು ನಿನ್ನೆ ಇದು ಬ್ಲೌಸ್ ಕಟ್ ಮಾಡೋಣ ವಿಡಿಯೋ ಎಂಡ್ ಮಾಡೀನಿ. ಬ್ಲೌಸ್ ಕಟ್ ಮಾಡಿ ವಿಡಿಯೋ ಎಂಡ್ ಮಾಡೀನಿ. ಮತ್ತು ಬ್ಲೌಸ್ ಸ್ಟಿಚ್ ಮುಗಿಸಿದೆ. ಮುಂಜಾನೆ ನಾಳೆ ಮದುವೆ ಐತೆ ಅಂತ ಹೇಳಿದ್ನಲ್ಲ, ಸ್ಟಿಚ್ ಮುಗಿಸಿ ಇದು ವರ್ಕ್ ಬಂದಿತ್ತು. ವರ್ಕ್ ಹಾಕಿ ಸಿಂಪಲಾಗಿ ಕಸಿ ಹಚ್ಚಿ ನೋಡಿ ಟೈಮ್ ತೋರಿಸ್ತೀನಿ ರೀ ನಿಮ್ಗೆ. ಶ್ರವಣಿ ಶಿವಕುಮಾರ ಮಲ್ಕೊಂಡನ. ಯಾಕೋ ಇದೊಂದು ನುಡಿ ಇಷ್ಟ ಆಯಿತು, ನಿಮಗೂ ಶೇರ್ ಮಾಡಿ ನೋಡಿ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದು ಉತ್ತಮ. ಇದು ನನಗೆ ಅನಿಸಿದ್ದೆ. ಇದು ಭಾಳ ನುಡಿ ಇಷ್ಟ ಆಗೈತೆ. ಈ ನುಡಿ ಯಾರ್ಯಾರಿಗೆ ಇಷ್ಟ ಆಗೈತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾಳೆಗೆ ಅದೊಂದು ಹುಕ್ಸ್ ಹಚ್ಚಿ ಬರ್ತೀನಿ ನೋಡಿ. 200 ರೂಪಾಯಿ ಟಿಚ್ ಮಾಡಿದೆ. 200 ರೂಪಾಯಿ ಈ ಬ್ಲೌಸಿಗೆ. ಎಷ್ಟು 9 ಮ್ಯಾಗ ಕಟ್ ಮಾಡಾಕತ್ತೀನಿ ರೀ. 11:30 ಟೈಮ್. ನಾವು ಕಷ್ಟಪಟ್ಟರೆ ತಾನೇ ಸಿಗೋದು ಸುಖ. ಕಷ್ಟಪಡಲಾರ ಸುಖ ಸಿಗೋ ಸಿಗಲ್ಲ ಸ್ನೇಹಿತರೆ. ಕಷ್ಟಪಡಲೇಬೇಕು, ದುಡಲೇಬೇಕು, ನಾವು ತಿನ್ನಲೇಬೇಕು. ಇನ್ನೊಬ್ರಿಗೆ ಕೈ ಚಾಚೋದು ಅಷ್ಟೊಂದು ಸರಿಯಲ್ಲ. ಯಾಕೋ ಕಲಿಲೇಬೇಕು ಅನಿಸ್ತಂದ್ರೆ ಜೀವನ ಮಾಡ್ತೀವಂದ್ರೆ ಸಾಧ್ಯ. ಅಸಾಧ್ಯ ಅನ್ನೋದು ಯಾವುದಿಲ್ಲ ನೋಡಿ ಜೀವನದಾಗ. ಸಾಧ್ಯನೇ ಆಗುತ್ತೆ. ಅಸಾಧ್ಯ ಅನ್ನೋ ಮಾತು ಬರೋದೇ ಇಲ್ಲ. ಮಾಡಲೇಬೇಕು ಅಂತ ಮನ್ಸಿಗೆ ತೊಗೊಂಡ್ವಿ ಅಂದ್ರೆ ಅಸಾಧ್ಯ ಅನ್ನೋದು ಓಡಿ ಹೋಗುತ್ತೆ. ಸಾಧ್ಯ ಅನ್ನೋದು ಹುಟ್ಟುತ್ತೆ ಸ್ನೇಹಿತರೆ. ಅಲ್ಲೇ ನಾನು ಅದಕ್ಕೆ ಮಾಡೇಬೇಕಂತ ತೊಗೊಂಡೆ, ಮಾಡಿದ್ದು ನೋಡಿ. ಮುಂಜಾನೆ ಒಂದು ಹೊಲ್ದಿದ್ದು ಇದನ್ನು ಬೆಳಗ್ಗೆನೇ ಮುತ್ತು ಹಚ್ಚಿದ್ದೀನಿ ರೀ ಇದಕ್ಕೆ ಬ್ಲೌಸಿಗೆ. ಎಷ್ಟು ಚೆಂದ ಆಗೈತೆ ಗೊತ್ತಾ ಸ್ನೇಹಿತರೆ. ಮುತ್ತು ಹಚ್ಚಿಂದ ಇನ್ನೂ ಲುಕ್ ಆಗೈತೆ ನೋಡಿ ಬ್ಲೌಸ್. ಇದೆಲ್ಲ ರೆಡಿ ಆಗೈತೆ ರೀ. ಹುಕ್ಸ್ ಹಚ್ಚೀನಿ, ಎಲ್ಲ ಹಚ್ಚೀನಿ. ಹುಕ್ಸ್ ನೋಡಿ, ಹುಕ್ಸನ್ನು ಹಚ್ಚೀನಿ. ನಾಳೆಗೆ ಅವೆರಡು ನೆಶ್ಚಿನಾಗೆ ಹುಕ್ಸ್ ಮಾಡ್ಬೇಕು ರೀ. ಟೈಮ್ 12 ಗಂಟೆ ಆಗುತ್ತೆ ನಾ ಮಲ್ಕೋಬೇಕಂದ್ರೆ. ಟೈಮ್ ನೋಡಿ ಎಷ್ಟು ಚೆಂದ ಆಗೈತೆ ಬ್ಲೌಸು ಸ್ಟಿಚ್ ಮಾಡ್ತೀನಿ ರೀ. ಬ್ಲೌಸನ್ನು ಬರ್ತಾವೆ. ಇನ್ನೂ ಇಷ್ಟು ನೀಟಾಗಿ ಸ್ಟಿಚ್ ಮಾಡೋಕೆ ಕಲಿಬೇಕು ನೋಡಿ. ಹಿಂದೆ ಈ ಥರ ವರ್ಕ್ ಇತ್ತು ಬ್ಲೌಸಿಗೆ. ಈ ಸೀರೆ ನನ್ನ ತಕ ತೊಗೊಂಡ ಸ್ನೇಹಿತರೆ. ಹಂಗಾಗಿ ಜೀವನದಾಗ ಯಾರು ಕಷ್ಟ ಅಂತ ಯಾರು ಮುಂದೆ ಕೈ ಚಾಚಕ್ಕೆ ಹೋಗ್ಬೇಡ್ರಿ. ನಾವು ಕಷ್ಟ ಅಂತ ಕೈ ಚಾಚಿದ್ವಿ ಅಂದ್ರೆ ಅದರಲ್ಲಿಂತ ನಮ್ಮದೊಂದು ಪ್ರಯೋಜನ ತೊಗೊಂಡು ಹೆಲ್ಪ್ ಮಾಡ್ತಾರೆ ರೀ. ಪ್ರಯೋಜನ ತೊಗೊಳ್ಳೋರು ಯಾರೂ ಹೆಲ್ಪ್ ಮಾಡಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು, ತಿನ್ನಬೇಕು. ಇದೇ ಜೀವನ ನೋಡಿ ಸ್ನೇಹಿತರೆ. ಬರ್ರಿ ಮತ್ತು ಈ ವಿಡಿಯೋ ನಾಳೆ ವಿಡಿಯೋದಾಗ ಶೇರ್ ಮಾಡಿರ್ತೀನಿ ರೀ. ನೋಡಿರಿ, ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಜೀವನ ಅನ್ನೋದು ದೊಡ್ಡದೈತೆ ರೀ. ಜೀವನ ಅನ್ನೋದು ಎಲ್ಲ ಕಲಿಸುತ್ತಾ, ನಾವು ಕಲ್ಕೋತಾ ಹೋಗ್ಬೇಕು ರೀ. ಶಾಲೆ ಪಾಠ ಕಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಜೀವನ ಪಾಠ ಮಾತ್ರ ಕಲಿಲೇಬೇಕು ನೋಡಿ. ನಿನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತಿ, ಇವಾಗ ಎದ್ದೀನಿ ರೀ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. ಬರೀ ಶ್ರವಣಿ ಎದ್ದು ಕಾತಿರ್ದವಡಿ. ಇವಾಗ ಎದ್ದೀನಿ. ನೀನು 12 ಗಂಟೆಗೆ ಮುಕ್ಕೊಂದೀನಿ ರೀ. ಆಕೆ ಹೋಗಿ ಆಂಜನೇಯಗೆ ಹೋಗಿ ಬಂದು ಸ್ನೇಹಿತ ದೇವ್ರಿಗೆ ಹೋಗಿ ಬಂದು ಅದ ನನಗೆ ಹಚ್ಚಿಲ್ಲ ಮಮ್ಮ. ಗುಡ್ ಮಾರ್ನಿಂಗ. ಗುಡ್ ಮಾರ್ನಿಂಗ್. ದೇವ್ರಿಗೆ ಹೋಗಿ ಬಂದ್ಯಾ? ಯಾವ ದೇವ್ರಿಗಿದ್ದಿ? ಆಂಜನೇಯಗೆ ಹೋಗಿ ಬಂದಾಡ್ರಿ. ಏನಕ್ಕೆ? ಹಾಂ ಇದನ್ನು ಮಧ್ಯಾಹ್ನದಾಗ ಹೊಲ್ದೀನಿ. ಇದನ್ನು ಹೊಲ್ದೀನಿ ಸಂಜೆ. ಮತ್ತು ನೀ ವಿಡಿಯೋ ಮಾಡಿ ಕೊಟ್ಟಿಲ್ಲ, ಕಟ್ ಮಾಡಕತ್ತಿದ್ನಿಲ್ಲ ಇದನ್ನು. ಹೆಂಗೈತಿ? ತೋಳಿಗೂ ವರ್ಕ್ ಬಂದಾವೆ. ತೋಳಿಗೂ ಹಾಳು ಬಂದಾವೆ. ಹುಕ್ಸ್ ಹಚ್ಚಿ ಹಂಗ ಕಸ ಹೊಡಿತೀನಿ. 2 ಬ್ಲೌಸ್ ಹುಕ್ಸ್ ಹಚ್ಚಿ ಹಚ್ಚಿಲ್ಲ. ಹೆಂಗೆ ಅದರಂಗೆ ಮಾಡಲ? ಅದಕ್ಕೆ ರೊಕ್ಕ ಬೇರೆ, ಇದಕ್ಕೆ ರೊಕ್ಕ ಬೇರೆ ಅಮ್ಮ. ಅದಕ್ಕೆ 300. ಬರ್ರಿ ಟೈಮ್ ನೋಡಿ 6:10 ನಿಮಿಷ ಆಗೈತಿ. 6ಕ್ಕೆ ಎದ್ದೀವಿ. ಶ್ರವಣಿನೇ ಎದ್ದು ಡಿಸೈನ್ ಹಾಕಿಲ್ಲ, ಮೊದಲ ಬಂದಿತ್ತದು. ಹುಕ್ಸ್ ಹಚ್ತೀನಿ ಸರಿ. ಅಡುಗೆ ಮನೆ ನೋಡ್ರಿ. ಅಲ್ಲೇ ನೀನು ಊಟ ಮಾಡಿ ಅಲ್ಲೇ ಇಟ್ಟು ಮುಕ್ಕೊಂಬಿಟ್ಟೀನಿ ರೀ. ಅದು ಒಟ್ಟು ಒರೆಸ್ಬೇಕು. ರೊಟ್ಟಿ ಮಾಡಿದ್ದೆಲ್ಲ ಬೇರೆ ಮತ್ತೆ ದರ್ಶನ ಮಾಡೋಣ ಬರ್ರಿ.
ನಾನು ಶ್ರಾವಣಿ ದೇವ್ರಿಗೆ ಹೋಗಿನ ತಾನೇ ಕಾತಿರ್ದಾಳೆ ತಲೆಬಾಕ್ಲ ಅದು ತೆರೆದಿದ್ದು ಅಂತಲ್ಲ. ಬೀರಪ್ಪ ದರ್ಶನ ಮಾಡಿರಿ ನೀವು ಕೂಡ. ಮುತ್ಯ ಸಹ ಮಾಡಿ ಕದ ಹಾಕ್ಕೊಂಬ ಬರ್ರಿ. ಉಕ್ಸ್ ಹಚ್ಚು ಬರ್ರಿ. ಉಕ್ಸ್ ಹಚ್ಚಿ ಮತ್ತು ಹಂಗೆ ಕಸಿ ಹುಡಿಗೆ ಕಂಟಿನ್ಯೂ ಮಾಡ್ತೀನಿ ರೀ. ಅಡ್ಡಕ್ಕೆ ಉಕ್ಸ್ ಹಚ್ತೀನಿ. ಮನೆ ನೋಡ್ತಿರ್ಬೇಕು, ಟಿಚಿಂಗ್ ಮಾಡಿ ಮನೆ ಯಾವ ಥರ ಆಗೈತೆ ಆಕಾರ ಅಂಥೇಳಿ ಅಲ್ರಿ, ಏನು ಮಾಡೋಕ್ಕಾಗಲ್ಲ. ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಉಷ್ಟು ಮನೆ ಕಸ ಗುಡ್ಸೀನಿ ರೀ. ಉಷ್ಟು ಮನೆ ಏನಾಕಿನ ಅಡುಗೆ ಮನೆ ದೇವ್ರ ಮನೆ ಕಸ ಗುಡಿಸಿಲ್ಲ. ಇಷ್ಟು ಕ್ಲೀನ್ ಆಗೈತೆ ನೋಡಿರಿ. 2 ಬ್ಲೌಸ್ ಉಕ್ಸ್ ಹಚ್ಚಿ ಇಷ್ಟು ಕಸ ಹುಡುಗರಾಗ ಟೈಮ್ 7:30 ಆಗೈತಿ. ಇವಾಗ ಸೈ ನೀರು ಬಂದಾವ್ರಿ, ಕುಡಿಯೋ ನೀರು ಬಂದವು. ಎಷ್ಟು ದಿನ ಆಗಿತ್ತು, ಒಂದು 10-20 ದಿನ ಆಯ್ತು ರೀ ಕುಡಿಯೋ ನೀರು ಬಂದಿದ್ದಿಲ್ಲ. ಅಷ್ಟು ಮಡಿಚಿ ಮ್ಯಾಕ್ ಇಟ್ಟೀನಿ ರೀ. ಕಸಿ ಹೆಂಗೆ ಇಳಿಯೋದ್ರಿ ನೋಡಿ. ಎಲ್ಲ ಕ್ಲೀನ್ ಆಗೈತೆ ರೀ. ಹಸಿ ಗಿಸಿಗೆಲ್ಲ ಸಿಸ್ಟಮ್ ಆಗೈತೆ. ಇದು ಸ್ವಚ್ಛ ಆಯ್ತು ರೀ. ಪಡ್ಸಾಲಿ ಆಟ ಅಂಕಣ ಸ್ವಚ್ಛ ಆಯ್ತು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಉಕ್ಸ್ ಹಚ್ಚೋದಾಗಲ್ಲ, ಹಚ್ಚೋದಾಗಲ್ಲ ಅಂದೆ ಕಮೆಂಟ್ ಹಾಕಿದ್ರು. ಉಕ್ಸ್ ನಮ್ಮ ಹಳ್ಳಿ ಕಡೆ ಭಾಷೆ ಹೆಂಗೆ ನೋಡಿರಿ, ಏನು ಮಾಡೋಕ್ಕಾಗಲ್ಲ. ಅವು ಬಂದುಬಿಡ್ತಾರೆ ಮಾತಿಗೆ. ಈಗ ಇದಿಷ್ಟು ಕ್ಲೀನ್ ಮಾಡಿ ಕುಡಿ ನೀರು ತುಂಬ್ತೀನಿ ರೀ. ನೀರು ಬಂದಾವು. ಇದಿಟ್ಟು ಶ್ರಾವಣಿ ಮುಸುರಿ ತಿಕ್ಕಾಕತ್ತಾಳ್ರಿ. ಮಳೆ ತಿಕ್ತಿ ಮಮ್ಮಿ ಅಂತ ತಿಕ್ಕಾಕತ್ತ. ಮುಸುರು ನೀರು ಹಾಕ್ಕೊಂಬಂದ್ರಿ ಹೊರಗೆ ಹೋಗಿ. ಶ್ರವಣ ಎಲ್ಲದ ನಮ್ಮ ನೋಡಿ ಆಟ ಆಡೋದು ನೀರಾಗ. ನಾನು ತಿಕ್ತಿಂಬಿಡವ್ರು ನಿಮ್ಗೆ ಹಸನಾಗಲ್ಲ ಯಾವ ಶ್ರಾವಣ ಇಲ್ಲ ಹುಡುಗ ಅಪ್ಪ ಅವು ಬ್ಯಾಡ ಬಿಡು ಬ್ಯಾಡ ಹಸನಾಗಲ್ಲ. ಶ್ರಾವಣ ಬಿಟ್ಟು ಬರ್ತೀರ? ಸಾಬೂನು ತಂದು ಹೆಂಗೆ ಮಾಡ್ಕತ್ತ ನೋಡಲ್ಲ ಯಾವ ಬಿಟ್ಟು ಬರ್ರಿ. ಇದಿಟ್ಟು ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೀರು ತುಂಬ್ತೀನಿ ರೀ. ನೀರು ತುಂಬೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಜಾತ್ರೆ ಐತಂದೆಲ್ಲ ನಿನ್ನೆ ರಾತ್ರಿ ಎಲ್ಲ ಭಜನೆ ಹಚ್ಚಿರ್ತಾರೆ. ಇವತ್ತು ಜಾತ್ರೆ ಐತ್ರಿ. ಶ್ರಾವಣಿ ಸಾಮ ಊಟ ಮಾಡಿ ಬಂದು ನಾನು ಬುತ್ತಿಗೆ ಪಲಾವ್ ಮಾಡಿ ಕಟ್ಟಿ ನೋಡ್ರಿ. ಈಗ ಶ್ರಾವಣಿ ಹೊಂಟ ಹೊಡ್ರಿ. ಹಾಯ್ ಮಾಡಮ್ಮ. ಯಾಕೆ ಗಾವಾಗಿಲ್ಲ? ಹಾಂ ಈ ಶ್ರಾವಣಿ ನೋಡಿ ಶೇರ್ ಬಿಂಡ್ ಹಾಕಿ ನಾನೇ ಚಂದ ಕಾಣಕತ್ತಾ ಇರ್ರಿ. ಬೇಬಿ ಕಟಿಂಗ್ನಾಗ ಚಂದ ಕಾಣ್ತಾವಳ, ಹಿಂಗೆ ಚಂದ ಕಾಣ್ತಾವಳ ಅಂತ ಕಮೆಂಟ್ ಮಾಡಿ. ಐಡೆಂಟಿ ಕಾರ್ಡ್ ಬಿಟ್ಟು ಅಡಲ್ಲ. ಹಾಂ ಬಾರೋ ಬಾ ಸಾಲಿಗೆ ಹೋಗ್ಬಾ. ಟೈಮ್ ಆಗೈತೆ ಬಾ. 9:15 ಬರ್ತೀರಿ. 9:10 ಆಗೈತೆ. ಸಾಲಿಗೆ ಬಾಯ್ ಹುಷಾರ್ ತಾ ಮಲ್ಯದನ್ನ. ನಾ ಶ್ರಾವಣ ಬಂದಿಲ್ಲ ರೀಕಿ ಬಂದು ನೋಡಿ ಸ್ನೇಹಿತರೆ. ಟೈಮು 9:12 ಆಯಿತು. ಇವಾಗ ಮನೆ ತೊಯ್ತೀನಿ ರೀ. ಉಷ್ಟು ಮನೆ ತೊಳ್ಕೊತೀನಿ. ಅವ್ರು ಸಾಲಿಗೆ ಕಳಿಸಿದೆ. ಉಷ್ಟು ಮನೆ ತೊಳೆದು ದೇವ್ರಿಗೆ ಕಾಯಿ ಹೊಡ್ಕೊಂಬರ್ಬೇಕು ರೀ. ನೋಡಿರಿ ಉಷ್ಟು ಮನೆ ತೊಳೆಯನ್ ಬರ್ರಿ. ಇವಾಗ ಒಂದಿಷ್ಟು ಪಟ್ಟಿನೂ ಒಗ್ದೀನಿ ರೀ. ಅವರು ನಂದು ನೈಟಿ ಒಂದೇ ಐತಿ. ಈಗ ಮನೆ ತೊಳ್ಕೊತೀನಿ ರೀ. ಮನೆ ತೊಳ್ಕೊಂಡು ಬಟ್ಟೆನೂ ಒಗ್ದೀನಿ. ಹಿಂದಿನ ಕಸ ಹೊಡ್ಗೀನಿ. ಈ ಚಿರು ತಟ್ಟ ಒಗಿಬೇಕು. ಮನೆ ತೊಳಿಬೇಕು. ಬಾವಿ ಕೊಡ್ತೀನಿ ಬಾ. ಶ್ರಾವಣಿಯರ್ ಸ್ಕೂಲ್ಗೆ ಹೋಗಿಂದ ಅಷ್ಟು ಮನೆ ಒರೆಸಿದೆ. ಮನೆ ತಿರುಗಿ ಆರಿತು ನೋಡಿರಿ. ಒಬ್ಬರು ಬಟ್ಟೆ ಗಿರಿಯಕ್ಕೆ ಬೈದ್ರೆ ಪತ್ಲಕ್ಕೆ ಅವ್ರು ಗೋಡ್ ಕುಂತೆ ಮನೆ ಪ್ಯಾನ್ ಹಚ್ಚಿದೆ. ಆರೈತೆ ರೀ. ಮನೆ ಎಲ್ಲ ಆರೈತೆ ನೋಡ್ತಿರ್ಬೇಕು. ಸ್ವಚ್ಛ ಆಯ್ತು ನೋಡಿರಿ. ಹೊಲ್ಸಿಟ್ಟಿತ್ತು ಹಾಗೆ ತೊಳಿತಿರ್ತೀವಿ ರೀ. ಆದರೂ ತೊಳೆದಾಗಿಟ್ಟು ಹಸ್ರು ಅನ್ನೋದು ಮತ್ತು ಹಂಗೆ ಆಗೋದ ರೀ. ಇದು ಅಟ್ಟು ಮಾತ್ರ ಜಲ್ದಿ ಆರತ್ತೆ ನೋಡಿ. ಸಿಮೆಂಟ್ ಏನು ಮಾಡ್ಯಾರಲ್ಲ, ಹಿಂಗೆ ಮಾಡಿ ಹಿಂಗೆ ತೊಳ್ಕೊಂಬಿಟ್ರೆ ಜಲ್ದಿ ಹಸನಾಗುತ್ತೆ, ಜಲ್ದಿ ಆರ್ತೈತೆ. ಕೆಲಸ ಮ್ಯಾಗ ಕೆಲಸ ಮಾಡಿದಂಗೆ ಕೆಲಸ ಆಗ್ತಾವ್ರಿ. ಬಟ್ಟೆ ತರಕ್ಕೆ ಹೋಗ್ಬೇಕು. ಎಂದು ಹೋಗ್ಬೇಕು ಬಟ್ಟೆ ತರಕ್ಕೆ ಒಂದು ಪ್ಲ್ಯಾನಿಂಗ್ ಹಾಕಬೇಕು. ಇವಾಗ ಪೂಜೆ ಗುರುವಾರ ಇವತ್ತು ರಾಯರ ಪೂಜೆ ಮಾಡಬೇಕು. ಇದನ್ನು ಮನೆ ತೊಳೆದಿ ನೋಡಿರಿ. ಹಸನಾಗೈತೆ ನೋಡಿರಿ. ಎಲ್ಲ ಮನೆ ಆರ್ಯಾವ್ರಿ. ಬಿಸಿಲು ಐತಲ್ಲ ಸ್ವಚ್ಛ ಕ್ಲೀನ್ ಆರ್ಯಾವುದು. ನಿಂಬೆ ಹಣ್ಣು ಚಾಯ್ ಬಿಟ್ಟಾನ್ರಿ ಶ್ರಾವಣ. ಬಂಡಿ ಹೋಗೋವಲ್ಲಾಗೈತೆ ನೋಡಿರಿ. ಎಲ್ಲ ಕ್ಲೀನ್ ಆಯಿತು. ಟೈಮೂ 10 ಗಂಟೆ ಆಗೈತೆ ರೀ. ಈಗ 10:05 ಆಗೈತೆ. ರಾಯರ ಪೂಜೆ ಮಾಡಬೇಕು. ಒಂದಿಷ್ಟು ಸಜ್ಕ ಮಾಡಿ ಎಡಿ ಹಿಡಿತೀನಿ ರೀ. ಎಡಿಗೆ ಸಜ್ಕ ಮಾಡ್ತೀನಿ. ಪುಟಾಣಿ ಸಕ್ಕರೆ ರಾಯರು ಹಿಡಿತೈತೆ ರೀ. ಸುಮಾರು ಸ್ವಲ್ಪ ಸಜ್ಕ ಮಾಡ್ತೀನಿ ರೀ. ಇವತ್ತು ನಾಳೆ ಶುಕ್ರವಾರ. ನಾಳೆಗೆ ಮನೆ ಒರ್ಸಲ್ಲ ನೋಡಿರಿ. ಇವತ್ತು ವರ್ಷಿದಲ್ಲ ಅಕ್ಕಿ ಎಣ್ಣೆ ಹಾಕ್ಬೇಕು. ನಾಳೆ ರೊಟ್ಟಿ ಮಾಡಲ್ಲ. ದೋಸೆ ಪಡ್ರ ಮಾಡಿ ಬರ್ತೈತಿ.
ಅಕ್ಕಿ ಎಣ್ಣೆಗೆ ಇಡಬೇಕು. ಇನ್ನು ಕೆಲಸ ಅದಾವೆ ರೀ, ಬಾಕಿ ಕೆಲಸ ಇನ್ನ ಎಲ್ಲ ಕೆಲಸ ಅದಾವೆ. ಎಲ್ಲ ಕೆಲಸ ಮುಗಿಸಿ ಮತ್ತೆ ಸಿಗೋಣ ರೀ. ಟೈಮು 12:05 ಆಗೈತಿ. ನಾನು ದೇವ್ರಿಗೆಲ್ಲ ಹೋಗಿ ಬಂದೆ. ಚಾಕನೂ ಆಯಿತು, ದೇವ್ರಿಗೆ ಹೋಗಿ ಬಂದು ಕಾಯಿ ಹೊಡ್ಕೊಂಬಂದಿನಿ. ಶಾಣ್ಮತ್ಯಾಗ ಒಂದು ನಿಂಬೆಹಣ್ಣು ಸಂಬಂಧಿ ನೋಡಿ ಬಟ್ಟೆ ಕಟ್ಟಬೇಕಂತೇಳಿ ನಿಂಬೆಹಣ್ಣು ಹೂವು ಕಲ್ಸಕ್ರಿ ಪಾಕಿಟ್ ಮುತ್ಯ ಅಂತ ಫೋಟೋ ಕೊಟ್ಟಾರಿ. ಅಲ್ಲಿ ದೇವ್ರಿಗೆಲ್ಲ ನೋಡಿ ಶರಣ ಮುತ್ಯ ಅಂತ 4 ತೋಡ ಶ್ರೀ ಅಯ್ಯಪ್ಪ ಶರಣ ಫಸ್ಟ್ 4 ತೋಡ ಮುತ್ಯ ಅಂತ್ರಿ. ಇದು ಈ ದೇವ್ರಿಗೆ ಹೋದ್ರೆ ಶರಪಣಿ ಗಾಡಿ ಸಂಕದಾಳ ಎಲ್ಲನೂ ಹೋಗುತ್ತೆ ನೋಡಿರಿ. ಎಲ್ಲೆಲ್ಲರೂ ಬರ್ತಾರೆ ರೀ ಕಲ್ಸಕ್ರಿ. ಉತ್ತತ್ತಿ ಪ್ರಸಾದ ಸಿಕ್ಕೈತೆ ನೋಡಿರಿ, ಮುತ್ಯಾಂದು ನಿಂಬೆಹಣ್ಣು ಸಿಕ್ಕೈತೆ. ಇವಾಗ ಬಟ್ಟೆ ಕಟ್ಟಬೇಕ್ರಿ. ಇದನ್ನು ಶ್ರವಣಿ ಶಿವಕುಮಾರ್ ತಿಂತಾರೆ. ಅಲ್ಲಿ ಬರೀ ವಿಭೂತಿ ಮೇನ್ ನೋಡಿ, ವಿಭೂತಿ ಅದಕ್ಕೆ ತಂದು ಕೈ ಕಾಲು ಇಡಬಾರ್ದು ಅಂತ ಅಟ್ಟೆ ಇಟ್ಟೀನಿ ರೀ. ಕಟ್ಟಬೇಕೀಗ. ಒಬ್ಬರು ಕಸ್ಟಮರ್ ಬಂದರು ಕುಂತ್ಯ. ಟೈಮ್ 12 ಆಗೈತೆ ರೀ. ಮತ್ತೊಂದಿಟ್ಟು ಸಜ್ಕ ಮಾಡಿ ದೇವ್ರಿಗೆ ಎಡೆ ಇಡೋದು ಪೂಜೆ ಮಾಡಿ ಹೋಗೀನಿ ರೀ. ಒಂದು ನೈಟಿ ಐತ್ರಿ, ಬಟ್ಟೆ ಒಗಿದು 1-2 ಇದಾವೆ ನೋಡಿ. ಪೂಜೆ ಮಾಡಿ ರಾಯರ ಪೂಜೆ ಮಾಡೀನಿ ರೀ. ಹೂವು ಎರ್ಸಿಲ್ಲ ಸ್ನೇಹಿತರೆ, ಅವಸರು ಮಾಡಾಕತ್ರು ದೇವ್ರ ಹೋಗಕ್ಕ. ಹಿಂಗಾಗಿ ಪೂಜೆ ಮಾಡಿ ಸಿಂಪಲ್ಲಾಗಿ ಮಾಡ್ಕೇರಿ ರಾಯರಿ ಪುಟಾಣಿ ಸಕ್ಕರೆ ಹಿಡ್ದೀನಿ. ಸಜ್ಕ ಮನ್ಯಾಗ ಹಿಡ್ದು ನೋಡಿ. ಅಕ್ಕಿ ಇಡಕ್ಕೆ ಬೇಕು ಈಗ ನೋಡಿ. ಬಟ್ಟೆ ಒಗಿಬೇಕು, ಬಿಸಿಲು ಭಾಳ ಐತಿ. ಮುಂಜಾನೆ ಸಗ್ಗಿ ಕೈಲಿ ಹೋಗಿದೆ. ಉಸು ಹಸನಾಗ್ಯಾವ. ಒಂದೊಂದು ನೈಟಿ ಐತ್ರಿ, 1-2 ಚೀಲಗಳು ಮ್ಯಾಟು. ಬರೀ ಒಂದಿಷ್ಟು ಮೊನ್ನೆ ತೊಗರಿಬೇಳೆ ನಮ್ಮಗೆ ಅವ್ರಿಗೆ ಬಿಸಿಲಿಗೆ ಇಡಬೇಕು. ಅವಿಷ್ಟು ಕೊಬ್ಬರಿ ಒಳಕ್ಕೆ ಬಿಸಿಲಿಗೆ ಇಟ್ಟು ಒಂದು ಹಳ್ಯಾಗ ಕಟ್ಟಿ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಿಗ್ಗೆ ಅದು ಈ ಬತ್ತಿ ಕಟ್ಟಿ ಬಟ್ಟೆ ಒಗೆದು ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಅಕ್ಕಿ ಹಣ್ಣು ಹಾಕ್ತೀನಿ ರೀ. ನೋಡಿರಿ ಟೈಮು 3 ಗಂಟೆ ಹಾಕಿ ಬಂದೈತಿ. ಸುಮ್ಮನೆ ಮಲ್ಕೊಂಬಿಟ್ಟು ನೋಡಿ. ಯಾಕಂದ್ರೆ ನಿನ್ನೆ ರಾತ್ರಿ ಬ್ಲೌಸ್ ಸ್ಟಿಚಿಂಗ್ 12 ತನಕ ಮಾಡೀನಿ ರೀ. ಹಿಂಗಾಗಿ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಮಲ್ಕೊಂಡಿದ್ದೆ. ಫುಲ್ ಕಣ್ಣು ಮುಚ್ಚಿಬಿಟ್ಟಾವು. ಇವಾಗ ಸರಿಯಾಗೈತಿ. 1 ಗಂಟೆ ಆಗಿತ್ತ ಮಾಡುತ್ತೆ ಮುಕ್ಕೊಂಡು. ನೀರು ಬೈದು ನೀರು ತುಂಬ್ಕೊಂಡೆ. ಅದೆಲ್ಲ ಕಾಳು ಒಳಕ್ಯಂದು ಮ್ಯಾಲೆ ಇಟ್ಟೆ, ಬ್ಯಾಳಿಗೆ ಇಟ್ಟೆ, ಅಕ್ಕಿ ಎಣ್ಣೆ ಹಾಕಿದೆ ನೋಡಿ. ಅಕ್ಕಿ ನೀರು ಕಮ್ಮಿ ಬಳಸ್ತಂತೆ, ನೀರು ಸಾಕಬೇಕು. ಅದಾವ ಇನ್ನೊಂದಿಷ್ಟು ಹಾಕೇರಿ ಸಜ್ಕ ಮಾಡಿ ಮುಂಜಾನೆ ಅಡಿಗೆ ಅಂತ ಯಾರು ಉಂಡಿಲ್ಲ ರೀ. ಶ್ರವಣಿನ ಯಾಕೆ ಬಂದಿಲ್ಲ ರೀ ಶಾಲೆ ಅಂತ. ಇವ್ನು ಹಚ್ಚಿದ್ದೆ ಅವ್ರಿಗೂ. ಅವ್ರ ಶಾಲ್ಯಾಗ ಏನೋ ಫಂಕ್ಷನ್ ಆಯ್ತಂತ, ಹೀಗಾಗಿ ಬರ್ತಾನೆ ರೀ ಅಂತ ಹೇಳಿದ್ರು. ಬಟ್ಟೆದವ್ರು 1-2 ಈ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ದೆ. ಒಂದು ಬ್ಲೌಸ್ ಸ್ಟಿಚಿಗೆ ಮುಗಿತಿನ. ಲೇಸ್ ಕಸಿ ಹಚ್ಬೇಕು. ಇದಕ್ಕೆ ಇಷ್ಟು ಲೇಸ್ ಕಸಿ ಹಚ್ಚಿರ ಕಂಪ್ಲೀಟ್ ಮುಗೀತಿಲ್ಲ. ಫಿಟ್ಟಿಂಗ್ ಮಾಡೀನಿ. ಟೈಮ್ 5:30 ಆಗೈತೆ ರೀ. ಶ್ರವಣಿ ಕೂಡ ಬಂದಾಳ. ಬಟ್ಟೆ ಚೇಂಜ್ ಮಾಡಾಕತ್ತಾಳ ಶ್ರವಣಿ. ಅಂಗ್ಳ ಕಸ ಹುಡುಗಿದೀನಿ ರೀ. ಕರೆಂಟ್ ಒಂದೋದು ಅದಿಷ್ಟು ಮುಷಿದ್ನಾಗ ಕ್ಲಿಯರ್ ಆಗ್ತಿತ್ತು ಒಂದು ಬ್ಲೌಸು. ಮತ್ತು ಸ್ನೇಹಿತರೆ ಇವಾಗ ಏನಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬಂದಿಲ್ಲ ನೋಡಿ. ಬೇಸರ ಆಗಿಬಿಡುತ್ತೆ. ಯಾಕೆ ಇನ್ನೇ ರಾತ್ರಿ 12 ತನಕ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಅನ್ನೋದು ದುಡ್ಡು ಸಿಕ್ಕರೆ ಕೈಯಾಗ ದುಡ್ಡು ಬಂದ್ರೆ ಖುಷಿ ಆಗುತ್ತೆ. ದುಡ್ಡೇ ಕೊಡಲ್ಲ. ನೋಡು ನಾ ಆಮೇಲೆ ಕೊಡ್ತೀನಿ, ನಂಗೆ ರೊಕ್ಕಿಲ್ಲ ಹಿಂಗೆ ಹೇಳ್ತಾರೆ ಹಳ್ಳಿ ಕಡೆ. ಹಿಂಗಾಗಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಬೇಸರ ಆಗಿಬಿಡುತ್ತೆ ರೀ. ಏನು ಮಾಡಬೇಕು? ಹೊಲಿಲಿಕ್ಕಂದ್ರೆ ಹೊಲಿಲಿಲ್ಲ ಅಂತ ಜಲಮ. ಹಿಂಗಾಗಿ ಹೊಲಿದು ನೋಡಿ. ನಿನ್ನೆ ಹೊಲ್ದಿದ್ದು 2 ಬ್ಲೌಸ್ ರೊಕ್ಕ ಕೊಟ್ಟು ನೋಡಿ. 2 ಹೊಲ್ದೀನಿ ರೀ. ಮಧ್ಯಾಹ್ನದಾಗ 1 ಹೊಲ್ದೀನಿ, ಮುಂಜಾನೆ 1 ಹೊಲ್ದೀನಿ. 2 ಕೊಟ್ಟಿಲ್ಲ. ಕರೆಕ್ಟ್ 5:30 ಆಗೈತೆ. ಬರೀ ಇವಾಗ ಕರೆಂಟ್ ಬಲ್ರಿ. ಅದೊಂದು ಉಕ್ಸ್ ಹಚ್ಕೊಂಡು ಕಾಜಿ ಗುಂಡಿ ಮಾಡ್ಕೊಂಡು ಬರ್ತೀನಿ ರೀ ಹೊರಗೆ ಕುಂತ್ಕೊಂಡು. ಏನು ಮಾಡೋದ್ರಿ, ಮಾಡಲೇಬೇಕು. ಇದು ಹಳ್ಳ್ಯಾಗ ಏನು ನಾವು ಮುಂದುವರಿಯೋಕ್ಕಾಗಲ್ಲ ಸ್ನೇಹಿತರೆ. ಹಳ್ಳಿ ಜೀವನ ಅನ್ನೋದು ಎಲ್ಲರಿಗೆ ಹಳ್ಳ್ಯಾಗ ಏನೋ ಮಾಡ್ತೀವಿ ಅಂದ್ರೆ ಮುಂದುವರಿಯೋಕ್ಕಾಗಲ್ಲ. ಬರೀ ಉದ್ರಿ ಸಾಕಪ್ಪ ಅನಿಸ್ಬಿಡುತ್ತೆ. ಏನು ನಾ ಕೊಡೋರು ಕೊಡ್ತೀನಿ ಕೊಡು, ಅಲ್ಲಿ ಓಡೋತೀನಿ, ಅಲ್ಲಿಗೆ ಹೋಗ್ತೀನಿ, 50 ನಿಂದಿರ್ಸೋದು 100 ನಿಂದಿರ್ಸೋದು ಹಿಂಗೆ ಮಾಡಿಬಿಡ್ತಾರೆ. ಕೊಡಲ್ಲ ಅಂದ್ರೆ ಕೇಳ್ರಿಗೆ ಒಂದು ಹೊಲ್ದಿಟ್ಟು ಅಲ್ಲೇ ನೋಡ್ರಿ ಓದೇ ಇಲ್ಲ. ಏನು ಮಾಡ್ತೀರಿ? ಹಿಂಗೆ ಹೊಲ್ದಿದ್ದಕ್ಕೆ ಹೆಂಗೆ ಹೊಲಿತೀವಿ ಹಂಗೆ ಕೈಯಾಗ ರೊಕ್ಕ ಬಂದಂದ್ರೆ ಹೊಲಿಬೇಕನ್ನೋ ಹುಮ್ಮೆಸ್ ಬರ್ದ್ರಿ ಯಾರಿಗೇ ಇಲ್ರಿ. ಏನೇ ಕೆಲಸ ಮಾಡಿರ್ತೀವಿ ಅಂದ್ರೆ ಕೈಯಾಗ ಅದು ಪ್ರತಿಫಲ ರೊಕ್ಕ ಅಮೌಂಟ್ ಬಂದಂದ್ರೆ ಮಾಡ್ಬೇಕಪ್ಪ, ಇಟ್ಟು ಮಾಡ್ಬೇಕು ಅನ್ನೋದು ಹುಮ್ಮೆಸ್ ಬರುತ್ತೆ. ಅಮೌಂಟ್ ಬರ್ಲಿಕ್ಕಂದ್ರೆ ಏನಾಗುತ್ತೆ ಸ್ನೇಹಿತರೆ, ಎಲ್ಲಿ ಬಿಡಪ್ಪ ಏನು ಏಟು ಉಳಿದ್ರೆ ಏನೈತಿ ಅನಿಸ್ಬಿಡುತ್ತೆ. ಶ್ರವಣಿ ಫ್ರೆಶ್ ಅಪ್ ಆಗು ಬರ್ರಿ, ಮತ್ತೆ ಸಿಗೋಣ. ನೋಡಿರಿ ನಮ್ಮ ವ್ಯೂವರ್ಸ್ಗಳು ನಮಗೋಸ್ಕರ ಒಳ್ಳೆ ಮಾಹಿತಿ ಕೊಟ್ರೆ ಯಾರೂ ತಿರಸ್ಕರಿಸ್ಬೇಡ್ರಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಐತಿ ಎಲ್ಲ ನನ್ನ ಅಕ್ಕ ತಂಗಿಗಳಿಗೆ ಹೇಳ್ತೀನಿ, ನಮ್ಮ ಅಣ್ಣ ತಮ್ಮಗಳಿಗೆ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ ಇದ್ದವರು ವ್ಯೂವರ್ಸ್ಗಳು ಕೊಡು ಮಾತಿ ಬೆಲೆ ಕೊಡ್ರಿ. ಅವ್ರಿಗೆ ನಮಗೋಸ್ಕರ ವಿಡಿಯೋ ನೋಡಿ
ನಾವು ಏನು ತಪ್ಪು ಮಾಡಿರ್ತೀವಿ ಅಂತ ತಿದ್ದಿ ಬುದ್ಧಿ ಹೇಳ್ತಾರೆ. ಅದು ಒಂದು ತಾಯಿ ಹಂಗೆ ತಿದ್ದಿ ಬುದ್ಧಿ ಹೇಳ್ತಾಳೆ ನೋಡಿರಿ. ನಾವು ಸಣ್ಣವರಿದ್ದಾಗ ಹುಟ್ಟಿದಾಗ ಆ ತಾಯಿ ಥರ ಅಂತ ನಮ್ಮ ವಿವರ್ಸ್ಗಳು ಅಂತ ನಾನು ತಿಳ್ಕೊಂಡೀನಿ ರೀ. ತಾಯಿ ಸ್ಥಾನದಾಗ ಇಟ್ಟು ನೋಡ್ತೀನಿ. ನಾನು ಬೇಕಾದನ್ನು ವಿವರ್ಸ್ಗಳು ಹೇಳಿ ನಾನು ತಿದ್ದುಕೋತೀನಿ. ಒಬ್ಬೊಬ್ರು ತಿದ್ದುಕೊಳ್ಲಾರ್ಕ ಅವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ. ನನ್ನ ವಿವರ್ಸ್ಗಳು ಆ ಥರ ಅಲ್ರಿ. ನನಗೆ 5,000 ಸಬ್ಸ್ಕ್ರೈಬರ್ ಇದ್ದರು, 5,000 ವಿವರ್ಸ್ಗಳು ಅದಾರ, 5,000 ಫ್ಯಾಮ್ಲಿ ಐತೆ ಅಂತ ನಾನು ಅನ್ಕೊಂಡೀನಿ. ನಾವು ಯಾವ ಥರ ಫ್ಯಾಮ್ಲಿ ಅಂತ ಹಂಚ್ಕೊಂಡಿರ್ತೀವಲ್ಲ, ಫ್ಯಾಮ್ಲಿದವ್ರ ಮಾತು ನಾವು ಕೇಳಬೇಕಲ್ರಿ. ನನ್ನ ಕಡೆ ಅಂತ ಹೇಳೋದು ಒಂದೇ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಐತೆ ನೋಡಿ, ನಿಮ್ಮ ವ್ಯೂವರ್ಸ್ಗಳಿಗೆ ನೀವು ಬೆಲೆ ಕೊಟ್ಟು ನಿಮ್ಮ ವ್ಯೂವರ್ಸ್ಗಳ ಮಾತು ಕೇಳಿರಿ. ಇದು ತಪ್ಪ. ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮ್ಗೆ. ಓಡ್ನಿ ಹಾಕೋ ಅಕ್ಕ ಅಂತಂದ್ರೆ ನಂಗೆ ಯಾರೂ ಓಡ್ನಿ ಹಾಕೋ ಅಕ್ಕ ಅಂತ ಯಾರೂ ಅಂದಿಲ್ಲ. ಒಂದು ಚಾನಲ್ನಾಗ ಒಬ್ಬ ಅಕ್ಕೋರಿಗೆ ಅಂದ್ರೆ ನಮ್ಮ ಮನ್ಯಾಗ ಓಡ್ನಿ ಇಲ್ಲ, ನಮ್ಮ ಮನ್ಯಾಗ ಬಳೆ ಇಲ್ಲ. ಹೆಣ್ಮಕ್ಳ ಸಂಸ್ಕೃತಿ ಏನಂದ್ರೆ ಮೈ ತುಂಬ ಬಟ್ಟೆ, ಕೈಯಾಗ ಬಳೆ, ಅಂಟ್ ತುಂಬ ಕುಂಕುಮ ದೇವ್ರು ಕೊಟ್ಟಿರ್ತಾನೆ ರೀ. ಚೆಂದಾಗ ಇರೋದು ನಮ್ಮ ಕಡೆ. ಅದನ್ನು ಬಿಟ್ಟು ನಾವು ಓಡ್ನಿ ಹಾಕ್ಕೊಳಲ್ಲ, ಬಳೆ ಹಾಕ್ಕೊಳಲ್ಲ ಅಂದ್ರೆ ಯಾವ ಧರ್ಮನ ರೀ. ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರಲ್ಲ ನಮ್ಮ ವ್ಯೂವರ್ಸ್ಗಳು, ಭಾಳ ಖುಷಿ ಆಗ್ತಾರೆ. ನನಗೆ ಮಾತ್ರ ನಂದು ಏನೇ ತಪ್ಪಿಲ್ಲ ರೀ. ನಾ ವೀಡಿಯೋದಾಗ ಹೇಳ್ತೀನಿ, ಮುಂದೆ ಬರೋ ವೀಡಿಯೋದಾಗೂ ಹೇಳ್ತೀನಿ. ನಂದು ಏನು ತಪ್ಪಿರಲಿ ಅಕ್ಕ, ಇದು ಹಿಂಗಲ್ಲ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ರಿ, ತಿಳ್ಕೊತೀನಿ. ನಮ್ಮಿಂದ ಕಲಿಯೋದು ನಿಮಗೂ ಐತೆ ರೀ, ನಿಮ್ಮಿಂದ ಕಲಿಯೋದು ನಮಗೂ ಐತಿ. ನೀವು ವಿಡಿಯೋ ನೋಡಿ ಕಲಿತೀರಿ, ನೀವು ಕಮೆಂಟ್ ಹಾಕಿರಿ, ನಾವು ಕಲಿತೀವಿ ರೀ. ಮೊನ್ನೆ ನಾನು ಎಲ್ಲ ಬಟ್ಟೆ ಕ್ಲೀನ್ ಮಾಡಿ ಉಟ್ಟು ಬಟ್ಟೆ ಮಡಚಿಟ್ಟೆ. ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಕ್ಕನೂ ನಾವು ಬಟ್ಟೆ ಮಡಚಿಟ್ಟು ನೋಡಿರಿ ಇವತ್ತು ಅಂತ ಫೋನ್ ಹಚ್ಚಿದ್ರು. ಖುಷಿ ಆಗುತ್ತೆ. ನಾವು ಮಾಡೋ ಕೆಲಸ ನೋಡಿ ಇನ್ನೊಬ್ರು ನಮ್ಮಿಂದ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅದು ಅದ್ರಕ್ಕಿಂತ ಬೇರೆ ಖುಷಿ ಯಾವುದೂ ಸಿಗೋಲ್ಲ. ನೀವು ಕೂಡ ನಿಮ್ಮಿಂದ ಏನೋ ಒಳ್ಳೆ ಕೆಲಸಗಳಿದ್ರೆ ನಮ್ಗೆ ಹೇಳ್ರಿ, ನಾವು ಕಲಿತೀವಿ ರೀ. ಅಷ್ಟೇ ನೋಡಿರಿ ಜೀವನ, ಕಲ್ಕೋತ ಹೋಗೋದ್ರಿ ಇದು. ಎಷ್ಟನೇ ಕ್ಲಾಸು? ಹೆಂಗೆ ಡ್ರೆಸ್ ಸೂಪರಾಗ ನೋಡಿ ಸ್ನೇಹಿತರೆ. ಇಕ್ಕಿದು ಒಂದು ಲಗ್ನಕ್ಕೆ ಎಲ್ಲಿ ಹೋಗಿದ್ದಿ? ನಿಂದು ಮದುವೆ ಇತ್ತು. ಎಷ್ಟು ಬಳೆ ಹಾಕೊಂಡ ಈಗ ನೋಡ್ರಿ, ಮದುವೆ ಮಕ್ಳಕ್ಕಿಂತ ಬಳೆ ಹಾಕೋತಾರೆ ನೋಡ್ರಿ ಅವರೇ. ಈಗ ರೀ ಆಕಿ ಬಂದು ಕುಂತು ಬಿಟ್ಟಾಡ್ರಿ. ಸಂಜೆ ಬಿಡ ಮುಂಜಾನೆ ಬಿಡ ಸಂಜೆ. ದೊಡ್ಡವ್ರಿಗೆ ಏನ್ರಿ ಹೇಳಿ ಕಳಿಸ್ಬೋದು ರೀ, ಸಣ್ಣ ಮಕ್ಳಿಗೆ ಹೇಳೋಕ್ಕಾಗಲ್ಲ ನೋಡ್ರಿ. ಹೊಲ್ದಿ ಲೆಕ್ಕ ರೊಕ್ಕ ಮುಂಜಾನೆ ಜಂಪರ್ನೂ ರೊಕ್ಕ ಕೊಟ್ಟಿಲ್ಲ ಮಮ್ಮಿ. ಈಗೂ ರೊಕ್ಕಿಲ್ಲ. ಚಂದ ಆಗೈತಿಲ್ಲ ಸರಿ ನೋಡಿರಿ. ಈ ಥರ ಹೊಲ್ದು ನೋಡಿ, ವೀಕ್ ಹೊಲ್ಟೀನಿ. ಹಿಂದೋಳು ರೌಂಡ್ ಹೊಲ್ಟೀನಿ ರೀ. ಮಸ್ತ್ ಕುಂತೈತೆ ನೋಡ್ರಿ. ಹಂಗೆ ಈಗ ಕವಾಳ ಇಷ್ಟ ಆಯ್ತಾ? ಸರಿ ಹೆಂಗಾಗೈತೆ ರೀ ಸಾಲಿ ಡ್ರೆಸ್? ಚಂದ ಆಗೈತೆ ರೀ. ಕಮೆಂಟ್ ಮಾಡಿ ಅಂತ ಹೇಳ್ರಿ, ಸಾಲಿ ಡ್ರೆಸ್ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತೇಳಿ. ಹೇಳಕ್ಕೆ ಬರಲ್ಲ ಅಷ್ಟೇ ಅಂದರು. ಬಾಯ್ ಮನೆಗೆ ಹೋಗ್ತೀರಿ? ಬಾಯ್ ಹೇಳ್ಬಿಡು. ಹೋಗ್ತೀರಿ ಮೇಡಮ್ ಅಲ್ಲ ನೋಡಿರಿ. ಭಾಳ ಆತತ್ರಿ. ಈಗ ಯಾವತ್ತೇ ಕೂತಾಣ್ರಿ ತಿರಿ ಕಾತ್ಲಾತ್ ನೋಡಿರಿ. 7 ಗಂಟೆ ಆಯ್ತನ್ರಿ. 7:10 ಆಗೈತೆ ರೀ. ಇದು ಅವ್ರ ಮಮ್ಮಿ ಬ್ಲೌಸ್ ಇನ್ನೇ 3 ಅದಾವ್ರಿ ಮಮ್ಮಿ ಬ್ಲೌಸು. ಒಂದು ಹೊಲ ಕೊಟ್ಟೀನಿ. ಆ ಬ್ಲೌಸ್ ತಮ್ಮ ಟಿಚ್ ಮಾಡಿ ಕೊಡ್ತೀನಿ. ಅದಲ್ಲ ನೀವು ಅಲ್ಲಿ ಒಯ್ ಹಾಲಿ ಸಮ ನೋಡಿ ಮಮ್ಮಿ. ಪುಟ್ಟಕ್ಕರ ಅಕ್ಕನ ಮಗಳು ನೋಡ್ರಿ. 3 ಮಂದಿ ಇವರು. ಪುಟ್ಟಕ್ಕರ ಯಜಮಾನ್ರು, ಈರಪ್ಪ ಒಬ್ಬವ, ಇನ್ನೊಬ್ರು ಅದ ರೀ. ಪುಟ್ಟಕ್ಕರ ನೆಗ್ಯಾನಿ ಮಗಳು ನೋಡಿ ಸ್ನೇಹಿತರೆ. ಡ್ರೆಸ್ ಹೊಲ್ದಿನಿ. ಬರೀದಿಟ್ಟು ಮುಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ. ಊಟ ಅಪ್ಪಾಜಿ? ಊಟ ನಮ್ರು ಊಟ ಐತಿ, ನಿಮ್ರು ಊಟ ಐತಿ. ಕುಟುಂಬ ನೋಡಿ ಸ್ನೇಹಿತರೆ, ಊಟ ಆಯಿತು. 2 ರೊಟ್ಟಿ, ಎಣ್ಣೆ, ಖಾರ, ಬೇಳೆ ಪಲ್ಯ ಹಾಕ್ಕೊಂಡು ಕಟ್ಟಕ್ಕೆ ರೊಟ್ಟಿ ಕೈಯ ಹೊಡ್ಕೊಂಡು ಮುರಿದು ತಿಂದ್ರೆ ಸ್ನೇಹಿತರೆ ಅದ್ರ ಟೇಸ್ಟ ಬೇರೆ ಇರುತ್ತೆ. ಬೇಳೆ ಪಲ್ಯ ಚೆನ್ನಾಗಿತ್ತು ನೋಡಿರಿ. ಸಂಜೆನ ಅಂದರೂ ಮಸ್ತ್ ಇತ್ತು ಪಲ್ಯ. ಊಟ ಮಾಡ್ಕೊಂಡಿವಿ. ಶ್ರವಣನ ಕುಂತಾನ್ರಿ. ನಾನು ಮುಕ್ಕೊಂಡಿದ್ರಿ. ಟೈಮು 9:30 ಸ್ನೇಹಿತರೆ. ನಾನು ನಿಮಗೊಂದು ವಿಷಯ ಹೇಳಿತ್ತು, ಅದಕ್ಕೆ ಸ್ಟ್ಯಾಂಡ್ ವಿಡಿಯೋ ಮಾಡಾಕತ್ತೆ. ಶ್ರವಣಿಯ ವಿಡಿಯೋ ಮಾಡಿಕೊಡ್ತಿದ್ಲಿ. ಸ್ಟ್ಯಾಂಡ್ ಯಾಕೆ ಅವಶ್ಯಕತೆ ಇರ್ತಿದ್ದಿಲ್ಲ. ಶ್ರವಣ ಮಾಡೋಕ್ಕೆ ಬರಲ್ಲ. ಏನಂದ್ರೆ ಮಧ್ಯದ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಿನ್ನೆ. ಇದಕ್ಕೆ ಎಷ್ಟು ತೊಗೊತೀರಿ ಅಮೌಂಟು ಅಂತ ಕೇಳಿದ್ದೆ. ಒಬ್ಬರು 200 ಅಂತ ಹಾಕಿರಿ. ಸಿಸ್ಟರ್ ಒಬ್ಬರು 200 ರೂಪಾಯಿ ಅಂತ ಹಾಕ್ಯಾರ. ಒಬ್ಬರು ಸಿಸ್ಟರ್ 200 ರೂಪಾಯಿ ಅಂತ ಹಾಕ್ಯಾರ. ಒಬ್ಬರು ಸಿಸ್ಟರು 400 ರೂಪಾಯಿ ಅಂತ ಹಾಕ್ಯಾರ. ಸಾದಾ ಬ್ಲೌಸಿಗೆ 400 ರೂಪಾಯಿ ಯಾರು ಕೊಟ್ರಿ? 200 200 ಓಕೆ. ಒಬ್ಬರು ಸಿಸ್ಟರ್ ಮಾತ್ರ 200 ಕೊಡೋಕ್ಕೆ ಆ ಥರ ಸಿಸ್ಟರ್ ತುಕಾಟ ಹೊಲ ಕೊಡ್ಬೇಕು ನೋಡು ಅಂತ ಹೊಸ್ಕೊಟ್ಟು ಸಿಸ್ಟರ್ ಒಬ್ರು ಹಂಗೆ ಹಾಕ್ಯಾರ. ಏನು ಮಾಡೋದ್ರಿ? ಬ್ಲೌಸ್ ಒಂದು ಕಡೆ
ಸಿಟಿ ಕಡೆ ಅಲ್ಲೇ ಹೇಳೋದಷ್ಟಕ್ಕೆ ಟೀಚ್ ಮಾಡ್ಸ್ಕೊಂಬರ್ತಾರೆ ರೀ. ಅಲ್ಲಿ 1000 ರೂಪಾಯಿ ಹೇಳಿ 1000 ರೂಪಾಯಿ ಮಾತಾಡಲ್ಲ ಅಲ್ಲಿ ಟೀಚ್ ಮಾಡ್ಸ್ಕೊಂಬರ್ತಾರೆ. ಇಲ್ಲ ನಮ್ಮಂಥವ್ರು ಸಣ್ಣ ಸಣ್ಣ ಟೈಲರ್ಗಳಿಗೆ ಕಾಟ ಕೊಡ್ತಾರೆ ಈ ಜನಗಳು. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದ್ರಿ, ಹಳ್ಳಿ ಲೈಫ ಹಂಗೆ ಐತೆ ನೋಡಿ. ಹಳ್ಳಿಯಾಗ ಮುಂದುವರಿಯೋಕೆ ಬಿಡೋ ಜನಗಳು ಕೈ ಬಿಚ್ಚಿ ರೊಕ್ಕನ ಕೊಡಲ್ಲ, ಬರೀ ಉದ್ರಿ ಉದ್ರಿ ಉದ್ರಿ. ಎಲ್ಲ ಊರಲ್ಲಿ ಹಂಗೆ ಇರ್ತೀರಿ, ಎಲ್ಲ ಊರಲ್ಲಿ ಹಳ್ಳಿಗಳಲ್ಲಿ ಅದೇನೇ ಬರ. ಸಿಟಿಯಾಗಾದ್ರೆ ಹೇಳೋಷ್ಟಕ್ಕೆ ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ತೊಗೊಂಬರ್ತಾರೆ. ಹಳ್ಳಿಯಾಗ ಅವ್ರು ಹಿಂಗೆ ಮಾಡ್ತಾರೆ. ಬಟ್ಟೆ ವ್ಯಾಪಾರ ಆಗಿರ್ಬೋದು, ಕಿರಾಣಿ ಅಂಗಡಿ ಆಗಿರ್ಬೋದು, ಮತ್ತು ಟೈಲರಿಂಗ್ ಆಗಿರ್ಬೋದು, ಪ್ರತಿಯೊಂದು ಹಳ್ಳಿಯಾಗ ಬಿಸ್ನೆಸ್ ಮಾಡಿ ಉದ್ರಿ ಬೀಳೋದು ಮಾತ್ರ ಕರೆಕ್ಟ್ ಅಲ್ರಿ. ಇದು ಕರೆಕ್ಟೇ ಸುಳ್ಳ ಕಮೆಂಟ್ ಮಾಡಿ. ನೀವೆಲ್ಲರೂ ಯಾರ್ಯಾರು ಬಿಸ್ನೆಸ್ ಮಾಡಾಕಿದ್ರೆ ನಿಮ್ಮ ಕಡೆ ಹೆಂಗೆ ಬಿಸ್ನೆಸ್ ಉದ್ರಿಯೋ ರೋಕ ಅಂತ ಅದನ್ನು ಕಮೆಂಟ್ ಮಾಡಿ. ಬಟ್ಟೆ ತರಕ್ಕೆ ರೊಕ್ಕ ಇಲ್ಲಕ್ಕೆ ಸುಮ್ಮ ಕುಂತೀರಿ. ಈಗ ಯಾಕಡೆ ಪೋಣಿ ಸಜ್ಜು ಮಾಡಿದೆ, ಈಗ ಬಟ್ಟೆ ಸಜ್ಜು ಮಾಡೋಕೆ ಆಗ್ತಾಯಿಲ್ಲ. ಉದ್ರಿ 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 ಸ್ನೇಹಿತರೆ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ರಿ. ಜನನ ಹಂಗೆ ಐತಲ್ಲ. ಹಳ್ಳಿ ಜೀವನ ಅಂದ್ರೆ ವಜ್ಜೆ ಐತೆ ಸ್ನೇಹಿತರೆ ಮಾಡೋದು. ಒಬ್ಬರು ಸಿಸ್ಟರು 200 ರೂಪಾಯಿ ತೊಗೋತೀವ್ರಿ ಅಕ್ಕ, ಅಟೆ ಕೊಡಾಕ ಅತ್ತಾರಿ ಸಿಸ್ಟರ, ಪುಕ್ಕಾಟೆ ಹೊಲಕ್ಕೆ ಕೊಡ್ಬೇಕು ನೋಡಂತ ಕಮೆಂಟ್ ಹಾಕಿದ್ರಿ. ಹಾಗೆ ಐತ್ರಿ. ಇವತ್ತು ಮಾತ್ರ ನನಗೂ ಹಂಗೆ ಅನ್ಸೈತೆ ನೋಡಿ. ನಾವು ಎಷ್ಟು ಕಷ್ಟಪಡ್ತೀವಿ ಅದಕ್ಕೆ ಪ್ರತಿಫಲನೂ ಸಿಗಲೇಬೇಕು ರೀ. ಸಿಗ್ಲಿಕ್ಕಂದ್ರೆ ಭಾಳ ಬೇಜಾರಾಗೈತೆ. ನನ್ನೆಲ್ಲ ಯೂಟ್ಯೂಬ್ ಮಕ್ಕಳಿಗೆಲ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನೋಡಿ. ನಾಳೆಗೆ ಚಿಲ್ಡ್ರನ್ಸ್ ಡೇ ಐತಿ. ಶ್ರಾವಣಿ ಎಲ್ಲ ರೆಡಿ ಮಾಡ್ಬೇಕು ರೀ. ಹೊಸ ಡ್ರೆಸ್ ಹಾಕೊಂಬ ಅಂದಾರಂತ. ಅವ್ರ ಸ್ಕೂಲ್ನಾಗ ಶಿಕ್ಷಕರ ದಿನಾಚರಣೆ ಸಿಂಪಲ್ಲಾಗಿ ಆಚರಿಸ್ತಾರಂತ್ರಿ. ಚಿಲ್ಡ್ರನ್ಸ್ ಡೇ ಅಂದ್ರೆ ಮಕ್ಕಳ ದಿನಾಚರಣೆ ರೀ. ಜೋರಾಗಿ ಆಚರಿಸ್ತೀವಿ. ಬಟ್ಟೆ ಮಸ್ತ್ ಹೊಸ ಬಟ್ಟೆ ಹಾಕೊಂಬರ್ರಿ ಅಂತ ಯಾರಂತ ಶ್ರಾವಣಿ ಬಂದಗನೆ ಅದನ್ನ ಹೇಳೋದ್ರಿ. ಮಕ್ಕಳದು ಶಾಲೆಗೆ ಒಂದು ಹೇಳಿದ್ರಂದ್ರೆ 20 ಸಲ ಹೇಳ್ತಾರೆ ನಮ್ಮ ಮುಂದೆ ಬಂದು, ಮಮ್ಮಿ ನಮ್ಮ ಟೀಚರ್ ಹಿಂಗೆ ಹೇಳ್ಯಾರ, ಮಮ್ಮಿ ನಮ್ಮ ಟೀಚರ್ ಹಂಗೆ ಹೇಳ್ಯಾರ ಅಂತ. ಮಕ್ಕಳು ಕೇಳಿ ಸಾಕಾಗ್ಬೇಕು ರೀ. ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಮಕ್ಕಳಿಗೆಲ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಡ್ವಾನ್ಸ್ ಆಗಿ ನೋಡಿ. ನಾಳೆಗೆ ಐತಿ, ಇವತ್ತು ಹೇಳಾಕತ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್.